ನಿನ್ನೆ ಅಂತೂ ಅಕ್ಷರಶಃ ಎಸ್ಪೆಷಲಿ ಕ್ರಿಕೆಟ್ ಅಭಿಮಾನಿಗಳಿಗೆ ಹಬ್ಬದ ವಾತಾವರಣ. ಯಾಕಂದರೆ ನಮ್ಮ ಹೆಮ್ಮೆಯ RCB ತಂಡ ಸತತ 2ನೇ ಬಾರಿಗೆ IPL ಟ್ರೋಫಿಯನ್ನು ಪಡೆದುಕೊಂಡಿದೆ. ಸಾಕಷ್ಟು ಅವಮಾನ, ಅಪಮಾನ, ಟ್ರೋಲಿಂಗ್ ಎಲ್ಲವನ್ನೂ ಕೂಡ ಸಹಿಸಿಕೊಂಡಿತ್ತು. ಈ 18 ವರ್ಷಗಳ ಜರ್ನಿ ನಿಜಕ್ಕೂ ಅದ್ಭುತವಾಗಿತ್ತು. ಪ್ರತಿ ಬಾರಿ ಏನಾದರೂ ಒಂದು ಟ್ರೋಲ್ ಮಾಡೋರು, ನಿಮ್ಮ ಕೈಲಿ ಆಗೋದಿಲ್ಲ, 49ಕ್ಕೆ ಆಲ್ಔಟ್ ಆಗಿದ್ದೀರಾ, ಒಂದು ಹೀನಾಯ ದಾಖಲೆ ಇದೆ, ಅದು ಇದು ಎಲ್ಲವನ್ನ ಕೂಡ ಹೇಳಿದರು. ಹಾಗೆ ಕಳೆದ ಬಾರಿ ಗೆದ್ದಾಗಲೂ ಕೂಡ, ಗೆದ್ದು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದಾಗಲೂ ಕೂಡ ಅದು ಲಕ್ ಅಷ್ಟೇ, ಅದೃಷ್ಟ ಅಷ್ಟೇ ಅನ್ನೋದಾಗಿ ಒಂದಷ್ಟು ಜನ ಟೀಕೆಗಳನ್ನು ಮಾಡಿದರು. ಆದರೆ ಈ ಬಾರಿ ಅದು ಅದೃಷ್ಟ ಅಲ್ಲ, ಅದು ನಮ್ಮ ಎಫರ್ಟ್ಸ್, ನಮ್ಮ ಹಾರ್ಡ್ ವರ್ಕ್ ಅಂತ ಮತ್ತೊಮ್ಮೆ ನಮ್ಮ RCB ತಂಡ ಪ್ರೂವ್ ಮಾಡಿದೆ. ಬ್ಯಾಕ್ ಟು ಬ್ಯಾಕ್ 2 ಸಲ ಚಾಂಪಿಯನ್ ಟ್ರೋಫಿಗೆ ಮುತ್ತಿಕ್ಕಿದೆ. ನಿಜಕ್ಕೂ ಕರುನಾಡಿನಲ್ಲಿ ಎಲ್ಲರೂ ಸಂಭ್ರಮಿಸಿದ್ದಾರೆ. ಹಾಗೆ ವಿರಾಟ್ ಕೊಹ್ಲಿ ಅವರ ಅಬ್ಬರ ಜೋರಾಗಿತ್ತು. ಜೊತೆಗೆ ನಿನ್ನೆ ಒಂದಷ್ಟು ದಾಖಲೆಗಳನ್ನು ಕೊಹ್ಲಿ ಅವರು ಮಾಡಿದ್ರು. ಹಾಗೆ WPLನಲ್ಲಿ ಮಹಿಳೆಯರು ಕಪ್ನ ಗೆದ್ದು ಕೊಟ್ಟರೆ ಪುರುಷರ ವಿಭಾಗದಲ್ಲೂ ಕೂಡ ನಮಗೆ ಪ್ರಶಸ್ತಿ ಸಿಕ್ಕಿದೆ. ಹೀಗಾಗಿ ಅದು ಒಂದು ಹೊಸ ದಾಖಲೆ. ಒಂದೇ ವರ್ಷದಲ್ಲಿ 2 ಪ್ರಶಸ್ತಿ ನಮ್ಮ ಬೆಂಗಳೂರು ತಂಡಕ್ಕೆ ಲಭಿಸಿದೆ. ಹಾಗಾದರೆ ಈ ಬಾರಿಯ IPL ಯಾವ ರೀತಿ ಇತ್ತು, ನಮ್ಮ RCB ತಂಡದ ಜರ್ನಿ ಹೇಗಿತ್ತು? ಒಂದು ಬಲಿಷ್ಠ ತಂಡ GT ವಿರುದ್ಧ ಭರ್ಜರಿಯಾಗಿ ಜಯವನ್ನು ದಾಖಲಿಸಿತು ನಿನ್ನೆ. ಇದೆಲ್ಲದರ ಬಗ್ಗೆ ನಾನು ನಿಮಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಬಾರಿಯ IPLನಲ್ಲಿ ಏನೆಲ್ಲ ಇತ್ತು, ಯಾವ ರೀತಿ ನಮ್ಮ RCBಯ ಜರ್ನಿ ಹೇಗಿತ್ತು? 2026ರ IPLನಲ್ಲಿ RCB ಆಧಿಪತ್ಯವನ್ನು ಸ್ಥಾಪಿಸಿದೆ. ಯಾವ ರೀತಿ ಆಯಿತು ಇದೇನೋ ಅಷ್ಟು ಸುಲಭವಾಗಿರಲಿಲ್ಲ. ಭರ್ಜರಿಯಾಗಿ ಈ ಸೀಸನ್ನ ಸ್ಟಾರ್ಟ್ ಮಾಡಿದ್ರು RCB ತಂಡ. ಬಟ್ ಮಧ್ಯದಲ್ಲಿ ಒಂದಷ್ಟು ಎಡವು, ಏಳು ಬೀಳುಗಳು ಎಲ್ಲವೂ ಕೂಡ ಇತ್ತು. 2026ರ IPLನಲ್ಲಿ RCB ಆಧಿಪತ್ಯವನ್ನು ಸ್ಥಾಪಿಸಿದೆ. ಅಹಮದಾಬಾದ್ನಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಗುಜರಾತ್ ಟೈಟನ್ಸ್ ವಿರುದ್ಧ 5 ವಿಕೆಟ್ಗಳ ಭರ್ಜರಿ ಜಯವನ್ನು ಸಾಧಿಸಿದೆ RCB. ಹಾಗೆ ಫೈನಲ್ನಲ್ಲಿ ನಮ್ಮ ರನ್ ಮಷೀನ್ ಕಿಂಗ್ ಕೊಹ್ಲಿ ಮಿಂಚಿದ್ದಾರೆ. 42 ಎಸೆತಗಳಲ್ಲಿ 75 ರನ್ ಸಿಡಿಸಿ ಮಿಂಚಿದ್ದಾರೆ. ಸತತ 2ನೇ ಬಾರಿಗೆ IPL ಟ್ರೋಫಿಯನ್ನು ಬೆಂಗಳೂರು ತಂಡ ಮುಡಿಗೇರಿಸಿಕೊಂಡಿದೆ. ಟ್ರೋಫಿ ಗೆಲ್ಲೋ ಮೂಲಕ 20 ಕೋಟಿ ರೂಪಾಯಿ ನಗದು ಬಹುಮಾನವನ್ನು ಕೂಡ RCB ಪಡೆದಿದೆ. ಜೊತೆಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಗೆದ್ದು ಸಂಭ್ರಮಿಸಿದ್ದಾರೆ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ. ನಿಜಕ್ಕೂ ಇದಕ್ಕಿಂತ ಖುಷಿ ವಿಚಾರ, ಅದರಲ್ಲೂ ಕ್ರಿಕೆಟ್ ಅಭಿಮಾನಿಗಳಿಗೆ, RCB ಅಭಿಮಾನಿಗಳಿಗೆ ಇನ್ನೇನಿದೆ? ಈ ಎಷ್ಟು ವರ್ಷಗಳು ಏನು ಕಾದಿದ್ರು ಅದೆಲ್ಲವೂ ಕೂಡ ಮರ್ತೇ ಹೋಗುತ್ತೆ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಟ್ರೋಫಿ. ಅಹಮದಾಬಾದ್ನಲ್ಲಿ ಒಂದು ಇತಿಹಾಸವೇ ಸೃಷ್ಟಿಯಾಗಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗುಜರಾತ್ ಟೈಟನ್ಸ್ ವಿರುದ್ಧ 5 ವಿಕೆಟ್ಗಳ ಭರ್ಜರಿ ಜಯವನ್ನು ಸಾಧಿಸಿದೆ. ಯಾವಾಗಲೂ ಕೂಡ RCB ತಂಡ ಅಂತ ಅಂದರೆ ಬಾಯಿಗೆ ಬರ್ಸೆ ಗೆಲ್ತಾರೆ, ಆ ರೀತಿ ಇತ್ತು. ಬಟ್ ಈ ಕಳೆದ ಒಂದು 2 ಸೀಸನ್ಗಳಿಂದ ಆ ರೀತಿ ಇಲ್ಲ. ಭರ್ಜರಿಯಾದಂಥ ಗೆಲುವನ್ನು ಸಾಧಿಸ್ಕೊಂಡು ಬರ್ತಾ ಇದೆ. ಟಾಪಲ್ಲೇ ಇರುತ್ತೆ ಅಂಕಪಟ್ಟಿಯಲ್ಲಿ. ಹಾಗೆ ಭರ್ಜರಿಯಾಗಿ ಫೈನಲ್ಸ್ಗೂ ಕೂಡ ಎಂಟ್ರಿಯನ್ನು ಕೊಡ್ತು. ಈಗ 2ನೇ ಬಾರಿ ಗೆದ್ದು ಚಾಂಪಿಯನ್ ಟ್ರೋಫಿಯನ್ನು ತನ್ನ ಮುಡಿಗೆ ಏರಿಸ್ಕೊಂಡಿದೆ. ಹಾಗೆ ಇಲ್ಲಿ ನಾವು ನೋಡಬೇಕು, ಗುಜರಾತ್ GT ವಿರುದ್ಧ ಇದ್ದಿದ್ದು ಫೈನಲ್ಸ್. ಗುಜರಾತ್ ಅವ್ರಿಗೆ ಅದು ಹೋಮ್ ಗ್ರೌಂಡ್ ಆಗಿತ್ತು. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇರುತ್ತೆ, ಹಾಗೆ ಆ ಸಪೋರ್ಟ್ ಇರುತ್ತೆ, ಚಿಯರ್ ಇರುತ್ತೆ, ಎಲ್ಲವೂ ಇರುತ್ತೆ. ಆದರೆ ಗುಜರಾತ್ ಮಣ್ಣಿನಲ್ಲಿ RCB ಘರ್ಜಿಸಿದೆ. ನರೇಂದ್ರ ಮೋದಿ ಅಖಾಡದಲ್ಲಿ ಗುಜರಾತ್ ವಿರುದ್ಧ RCBಗೆ 5 ವಿಕೆಟ್ಗಳ ಭರ್ಜರಿ ಗೆಲುವು ಸಿಕ್ಕಿದೆ. ಕೇವಲ 25 ಎಸೆತಗಳಲ್ಲಿ ಜೀವನದ ವೇಗದ IPL ಅರ್ಧ ಶತಕವನ್ನು ಸಿಡಿಸಿದ್ದಾರೆ ಕೊಹ್ಲಿ ಅವರು. ಅಜೇಯ 75 ರನ್ಗಳನ್ನು ಚಚ್ಚಿ ಪಂದ್ಯವನ್ನು ಗೆಲ್ಲಿಸಿದ್ದಾರೆ ರನ್ ಮಷೀನ್. ಅದು ಕೂಡ ಲಾಸ್ಟ್ ಬಾಲ್ ಸಿಕ್ಸರ್ ಹೊಡೆದ್ರು. ಅದು ನಿಜಕ್ಕೂ ಒಂದು ರೀತಿ ಹಬ್ಬ ಅಂತಲೇ ಹೇಳಬಹುದು. RCB ಅಭಿಮಾನಿಗಳಿಗೆ ಚೇಸಿಂಗ್ ಮಾಸ್ಟರ್ ಅಂತ ಸುಮ್ಮನೆ ಕರೆಯೋದಿಲ್ಲ ವಿರಾಟ್ ಕೊಹ್ಲಿ ಅವ್ರನ್ನ. ಪದೇ ಪದೇ ಪ್ರತಿಯೊಂದು ಮ್ಯಾಚ್ನಲ್ಲೂ ಕೂಡ ಅವರು ಅದನ್ನು ಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಬೌಲಿಂಗ್ನಲ್ಲಿ ರಸಿಕ್ ಸಲ್ಮಾನ್ 3 ವಿಕೆಟ್ ಪಡೆದ್ರು. ಜೋಶ್ ಹೇಸಲ್ವುಡ್ 2 ವಿಕೆಟ್. ಮಾರಕ ದಾಳಿಗೆ ಅಕ್ಷರಶಃ GT ಬ್ಯಾಟರ್ಸ್ ದಂಗಾಗಿ ಹೋದ್ರು. ಇನ್ನು ವಾಷಿಂಗ್ಟನ್ ಸುಂದರ್ 50 ರನ್ಗಳನ್ನು ಹೊಡೆದ್ರೂ ಕೂಡ 155ಕ್ಕೆ ಗುಜರಾತ್ ಟೈಟನ್ಸ್ ಸ್ಕೋರ್ ಕುಸಿಯತ್ತೆ. ವೆಂಕಟೇಶ್ ಅಯ್ಯರ್ ಸ್ಫೋಟಕವಾದಂತಹ ಆರಂಭ, ಹಾಗೆ ಸಿಕ್ಸರ್ ಮೂಲಕ ಪಂದ್ಯವನ್ನು ಮುಗಿಸಿದ್ದಾರೆ ಕೊಹ್ಲಿ. ಸ್ಟಾರ್ಟಿಂಗು ಎಂಡಿಂಗು ಎಲ್ಲವೂ ಕೂಡ ಸೂಪರ್ ಆಗಿತ್ತು. ಇನ್ನು ಫೈನಲ್ನಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಗೆದ್ದಿದ್ದಾರೆ 2ನೇ ಅತ್ಯಂತ ಹಿರಿಯ ಕ್ರಿಕೆಟಿಗ. ಹವಾಮಾನ ವೈಪರೀತ್ಯ ಇತ್ತು. ಪ್ರಯಾಣದ ಬಳಲಿಕೆಯಿಂದ GT ಆಟಗಾರರ ಪ್ರದರ್ಶನ ಕೂಡ ಕಳೆಗೊಂಡಿದೆ. ಯಾಕಂದರೆ ಅವರು ಮೊದಲನೇ ಕ್ವಾಲಿಫೈಯರ್ 1ನಲ್ಲಿ ಸೋತಿರ್ತಾರೆ. ಹೀಗಾಗಿ ಅವರು ಇನ್ನೊಂದು ಮ್ಯಾಚ್ನ ಆಡಿದ್ರು, ಕ್ವಾಲಿಫೈಯರ್ 2 ಆಡಿದ್ರು RR ವಿರುದ್ಧ. ಅದಾದಮೇಲೆ ಅವರು ಅಲ್ಲಿಂದ ಸ್ಟ್ರೇಟ್ ಆಗಿ ಜರ್ನಿ ಇರುತ್ತೆ. ಹಾಗೆ ವೆದರ್ ಸ್ವಲ್ಪ ಫ್ಲಕ್ಚುಯೇಷನ್ ಆಗ್ತಾ ಇತ್ತು. ಇದರಿಂದ GT ಆಟಗಾರರ ಮೇಲೆ ಇದು ಪರಿಣಾಮವನ್ನು ಬೀರಿರುತ್ತೆ. ಹೀಗಾಗಿ ಅವರ ಪ್ರದರ್ಶನ ಕೂಡ ಡೌನ್ ಆಗಿತ್ತು. ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಿಜಕ್ಕೂ ಒಂದು ಹೈ ವೋಲ್ಟೇಜ್ ಪಂದ್ಯ ಆಯಿತು. ಅಂದರೆ ಮದ್ದಗಜಗಳ ಕಾದಾಟ ಆಗಬಹುದು, ಬಾಯಿಗೆ ಬರ್ಸಿ ಗೆಲ್ಲಬಹುದು, ಹೀಗೆಲ್ಲ ಒಂದು ಥಾಟ್ ಇತ್ತು. ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಬೇಗ ಗುಜರಾತ್ ಬ್ಯಾಟರ್ಸ್ಗಳನ್ನು ನಮ್ಮ RCB ಬೌಲರ್ಸ್ ಕಟ್ಟಿ ಹಾಕಿದ್ರು. ಹಾಗೆ
IPL ಅಂತ ಅಂದರೆ ಈಗ IPL ಮುಗಿದು ಹೋಯಿತು, ನಮ್ಮ RCB ತಂಡ ಗೆದ್ದಿದೆ. ಆದರೆ IPLನಲ್ಲಿ ಒಂದಷ್ಟು ಪ್ರಶಸ್ತಿಗಳನ್ನು ಕೊಡ್ತಾರೆ ಅಥವಾ ಈ ದಾಖಲೆಗಳನ್ನು ಮಾಡ್ತಾರೆ. ಆ ಪ್ರಶಸ್ತಿಗಳ ಪಟ್ಟಿಯನ್ನು ನೋಡ್ತಾ ಹೋಗೋಣ. ಈಗ ಆರೆಂಜ್ ಕ್ಯಾಪ್ ಆಗಿರ್ಬೋದು, ಪರ್ಪಲ್ ಕ್ಯಾಪ್, ಈ ಬಾರಿ ಯಾರಿಗೆಲ್ಲ ಸಿಕ್ಕಿದೆ ಅದನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. IPL 2026ರ ಪ್ರಶಸ್ತಿ ಲಿಸ್ಟ್ ಈ ರೀತಿ ಇದೆ. ಇನ್ನು ಆರೆಂಜ್ ಕ್ಯಾಪ್ ನಮ್ಮ ಸೆನ್ಸೇಷನ್ ವೈಭವ್ ಸೂರ್ಯವಂಶಿ ಅವರ ಪಾಲಾಗಿದೆ. 776 ರನ್ಗಳನ್ನು ಈ ಬಾರಿ ಅವರು ಬಾರಿಸಿದ್ದಾರೆ. ಹಾಗೆ ಪರ್ಪಲ್ ಕ್ಯಾಪ್ ಕಗಿಸೋ ರಬಾಡ ಅವರ ಪಾಲಾಗಿದೆ. ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಸೀಸನ್ ಕೂಡ ವೈಭವ್ ಸೂರ್ಯವಂಶಿ. ದಾಖಲೆಗಳ ಸುರಿಮಳೆಯೊಂದಿಗೆ ಅಂತ್ಯಗೊಂಡಿದೆ IPL 2026. ಈ ಸೀಸನ್ನಲ್ಲಿ ಪ್ರಮುಖ ಪ್ರಶಸ್ತಿಗಳ ಪಟ್ಟಿ ಪ್ರಕಟವಾಗಿದೆ. ರಾಜಸ್ಥಾನ್ ರಾಯಲ್ಸ್ನ 15 ವರ್ಷದ ಯುವ ಪ್ರತಿಭೆ ವೈಭವ್ ಸೂರ್ಯವಂಶಿ 776 ರನ್ ಹಾಗೂ ದಾಖಲೆಯ 72 ಸಿಕ್ಸರ್ ಸಿಡಿಸಿ ಆರೆಂಜ್ ಕ್ಯಾಪ್ ತಗೊಂಡಿದ್ದಾರೆ. ಎಮರ್ಜಿಂಗ್ ಪ್ಲೇಯರ್ ಸಿಕ್ಕಿದೆ. ಹಾಗೆ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ದಾರೆ. ಇನ್ನು ಗುಜರಾತ್ ಟೈಟನ್ಸ್ ಅಂತ ಬಂದರೆ ಅಲ್ಲಿ ಆ ತಂಡದ ಕಗಿಸೋ ರಬಾಡ 29 ವಿಕೆಟ್ ಪಡೆದು ಪರ್ಪಲ್ ಕ್ಯಾಪ್ ಗೆದ್ರೆ. RCBಯ ಮನೀಶ್ ಪಾಂಡೆ ಹಿಡಿದ ಅದ್ಭುತ ಕ್ಯಾಚ್ಗೆ ಕ್ಯಾಚ್ ಆಫ್ ದಿ ಸೀಸನ್ ಗೌರವ ಲಭಿಸಿದೆ. ಮತ್ತು ಉತ್ತಮ ಕ್ರೀಡಾ ಸ್ಫೂರ್ತಿ ಮೆರೆದ ಪಂಜಾಬ್ ಕಿಂಗ್ಸ್ ತಂಡ ಫೇರ್ ಪ್ಲೇ ಅವಾರ್ಡ್ಗೆ ಭಾಜನವಾಗಿದೆ. ಇದಿಷ್ಟು ಈ ಬಾರಿಯ IPL 2026ರ ಹೈಲೈಟ್ಸ್, ಅಂದರೆ ಯಾವೆಲ್ಲ ಪ್ರಶಸ್ತಿಗಳು ಯಾವ್ಯಾವ ತಂಡಕ್ಕೆ ಸಿಕ್ಕಿದೆ ಅಂತ. ಹಾಗೆ ಮತ್ತೊಂದು ಕಡೆ ನಾನು ಆಗಲೇ ಸ್ಟಾರ್ಟಿಂಗಲ್ಲೇ ಹೇಳಿದೆ, ನಿಜಕ್ಕೂ ಡಬಲ್ ಧಮಾಕ, ನಿಜಕ್ಕೂ ಹೆಮ್ಮೆಯ ಕ್ಷಣ ಕನ್ನಡಿಗರಿಗೆ. ಒಂದೇ ವರ್ಷದಲ್ಲಿ ಡಬಲ್ ಟ್ರೋಫಿ ಸಿಕ್ಕಿದೆ. ಒಂದು ಕಡೆ ಲಕ್ಷ್ಮಿಯರು, ವನಿತೆಯರು ಒಂದು ಟ್ರೋಫಿನ ತಂದುಕೊಟ್ರೆ, ಇನ್ನೊಂದು ಕಡೆ IPLನಲ್ಲೂ ಕೂಡ ಪುರುಷರ ವಿಭಾಗದಲ್ಲಿ ಟ್ರೋಫಿ ಸಿಕ್ಕಿದೆ. WPLನಲ್ಲೂ ಟ್ರೋಫಿ ನಮ್ಮದಾಗಿತ್ತು. ಒಂದೇ ವರ್ಷದಲ್ಲಿ ಡಬಲ್ ಟ್ರೋಫಿ ಸಿಕ್ಕಿದೆ. ಒಂದೇ ವರ್ಷದಲ್ಲಿ IPL ಹಾಗೂ WPL ಟ್ರೋಫಿ ಗೆದ್ದ ಏಕೈಕ ಫ್ರಾಂಚೈಸಿ ಅಂದರೆ ಅದು ನಮ್ಮ RCB ತಂಡ. ಯಾವಾಗಲೇ ಫೀಲ್ಡಿಗೆ ಇಳಿದ್ರೂ ಕೂಡ ಒಂದಲ್ಲ ಒಂದು ದಾಖಲೆಗಳನ್ನು ಮಾಡ್ತಲೇ ಇರುತ್ತೆ. ಸ್ಮೃತಿ ಮಂದಾನ ನೇತೃತ್ವದ ಮಹಿಳಾ ತಂಡದಿಂದ WPL 2026ರಲ್ಲಿ ನಮಗೆ ಜಯ ಸಿಕ್ಕಿತು, ಟ್ರೋಫಿ ಸಿಕ್ಕಿದೆ. ಈಗ ಪುರುಷರ ತಂಡದಿಂದ ಸತತ 2ನೇ ಬಾರಿ IPL ಕಪ್ ಸಿಕ್ಕಿದೆ. IPL ಇತಿಹಾಸದಲ್ಲಿ ಕಪ್ ಉಳಿಸಿಕೊಂಡ 3ನೇ ತಂಡ ಎಂಬ ಖ್ಯಾತಿ ಕೂಡ ಸಿಕ್ಕಿದೆ. 19 ಸೀಸನ್ಗಳ IPL ಹಾದಿಯಲ್ಲಿ RCBಗೆ ಈಗ 2ನೇ ಪ್ರಶಸ್ತಿ. ಹಾಗಾದರೆ ಈ ಹಿಂದೆ, ಅಂದರೆ ಇದು IPL ಇತಿಹಾಸದಲ್ಲಿ ಕಪ್ ಉಳಿಸಿಕೊಂಡಂತಹ 3ನೇ ತಂಡ ಇದು. ಹಾಗಾದರೆ ಈ ಹಿಂದೆ ಯಾವೆಲ್ಲ ತಂಡಗಳು ಕಪ್ನ ಉಳಿಸ್ಕೊಂಡಿದ್ವು ಅಂದರೆ ಚೆನ್ನೈ ಸೂಪರ್ ಕಿಂಗ್ಸ್ 2010 ಹಾಗೂ 2011ರಲ್ಲಿ ಗೆದ್ದಿರುತ್ತೆ ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್. ಹಾಗೆ ಮುಂಬೈ ಇಂಡಿಯನ್ಸ್ ಕೂಡ 2019 ಹಾಗೂ 2020ರಲ್ಲಿ ಬ್ಯಾಕ್ ಟು ಬ್ಯಾಕ್ ವಿನ್ ಆಗಿತ್ತು. ಈಗ ನಮ್ಮ 3ನೇ ತಂಡ ನಮ್ಮ RCB 2025 ಹಾಗೂ 2026ರಲ್ಲಿ ಬ್ಯಾಕ್ ಟು ಬ್ಯಾಕ್ ಪ್ರಶಸ್ತಿಯನ್ನು ಗೆದ್ದಿದೆ. ಹಾಗೆ ಬ್ಯಾಕ್ ಟು ಬ್ಯಾಕ್ 2 ಟ್ರೋಫಿಗಳನ್ನು ಪಡ್ಕೊಂಡಿದ್ದೀವಿ. ಆದರೆ ಈ IPL ಇತಿಹಾಸದಲ್ಲಿ ಒಂದಷ್ಟು ಜನ ಮಹಾ ಸುಲ್ತಾನರೇ ಇದ್ದಾರೆ, ಆಳ್ವಿಕೆಯನ್ನು ಮಾಡಿದ್ದಾರೆ. ಅಂದರೆ 5 ಕಪ್ಗಳು, 4, 3 ಈ ರೀತಿ ಭರ್ಜರಿಯಾಗಿ ಆಳಿರುವಂಥ ಒಂದಷ್ಟು ತಂಡಗಳನ್ನು ನೋಡ್ತಾ ಹೋಗೋಣ. IPL ಇತಿಹಾಸದ ಮಹಾ ಸುಲ್ತಾನರು ಯಾರ್ಯಾರು ಅಂತ ನೋಡ್ತಾ ಹೋಗೋಣ. ಚೆನ್ನೈ ಸೂಪರ್ ಕಿಂಗ್ಸ್ ಇವರು 5 ಬಾರಿ ಚಾಂಪಿಯನ್ಸ್ ಆಗಿದ್ದಾರೆ. ಅದು 2010, 2011, 2018, 2021 ಹಾಗೆ 2023ರಲ್ಲಿ. ಹಾಗೆ ಮುಂಬೈ ಇಂಡಿಯನ್ಸ್ ಅಂತ ಬಂದರೆ ಅವರು ಕೂಡ 5 ಬಾರಿ ಚಾಂಪಿಯನ್ಸ್ ಆಗಿದ್ದಾರೆ. ಯಾವ್ಯಾವ ವರ್ಷ ಅಂತ ಅಂದರೆ 2013, 2015, 2017, 2019 ಹಾಗೆ 2020ರಲ್ಲಿ 5 ಬಾರಿ CSK ಹಾಗೆ MI ಎರಡೂ ಕೂಡ 5 ಬಾರಿ ಚಾಂಪಿಯನ್ಸ್ ಆಗಿದ್ದಾರೆ. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಅಂತ ಬಂದರೆ ಇವರು 3 ಬಾರಿ ಚಾಂಪಿಯನ್ಸ್ ಆಗಿದ್ದಾರೆ. ಒಂದು 2012ರಲ್ಲಿ, 2014ರಲ್ಲಿ, 2024ರಲ್ಲಿ. ಹಾಗೆ ನಮ್ಮ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2 ಬಾರಿ ಚಾಂಪಿಯನ್ಸ್, 2025 ಹೋದ ವರ್ಷ ಹಾಗೆ 2026 ಈ ವರ್ಷ. ರಾಜಸ್ಥಾನ್ ರಾಯಲ್ಸ್ 1 ಬಾರಿ ಆಗಿದ್ರು 2008ರಲ್ಲಿ. ಹಾಗೆ ಡೆಕ್ಕನ್ ಚಾರ್ಜರ್ಸ್ ಈ ತಂಡ ಈಗ ಇಲ್ಲ, ಇದು 1 ಬಾರಿ ಚಾಂಪಿಯನ್ ಆಗಿತ್ತು 2009ರಲ್ಲಿ. ಹಾಗೆ ಮತ್ತೆ ಮುಂದಕ್ಕೆ ಹೋಗೋದಾದರೆ ಸನ್ರೈಸರ್ಸ್ ಹೈದರಾಬಾದ್ ಇದೆ, 1 ಬಾರಿ ಚಾಂಪಿಯನ್ ಆಗಿದ್ರು 2016ರಲ್ಲಿ. ಹಾಗೆ ಗುಜರಾತ್ ಟೈಟನ್ಸ್ ತಂಡ, ಅಂದರೆ ಈಗೇನು ರನ್ನರ್ ಅಪ್ ಆಗಿದೆ ತಂಡ, ಈ ಬಾರಿ 2026ರಲ್ಲಿ ರನ್ನರ್ ಅಪ್ ಆಗಿರುವಂಥ ತಂಡ ಗುಜರಾತ್ ಟೈಟನ್ಸ್ 1 ಬಾರಿ ಚಾಂಪಿಯನ್ ಆಗಿದ್ರು, ಅದು 2022ರಲ್ಲಿ. ಸದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ಹತ್ರ 5 ಟ್ರೋಫಿ, ಮುಂಬೈ ಇಂಡಿಯನ್ಸ್ ಹತ್ರ 5 ಇದೆ. ಬಟ್ ನಾವೇನು ಕಮ್ಮಿ ಇಲ್ಲ, ಸ್ಟೆಪ್ ಬೈ ಸ್ಟೆಪ್ ನಾವು ಕೂಡ ಗ್ರೋತ್ನ ಕಾಣ್ತಾ ಇದ್ದೀವಿ. 2 ಬಾರಿ ಚಾಂಪಿಯನ್ ಆಗಿದೆ ನಮ್ಮ RCB ತಂಡ. ಹಾಗಾದರೆ ನಿಜಕ್ಕೂ ಒಂದು ಇತಿಹಾಸವನ್ನೇ ನಮ್ಮ RCB ತಂಡ ಸೃಷ್ಟಿ ಮಾಡಿದೆ. IPL ಅಂದರೆ ನಾನು ಆಗಲೇ ಹೇಳಿದಾಗೆ ದಾಖಲೆಗಳ ಒಂದು ಮಹಾ ಸಂಗಮ ಅಂತ ಹೇಳ್ಬೋದು. IPL ಇತಿಹಾಸದ ಅಖಂಡ ದಾಖಲೆಗಳು ಯಾವ್ದ್ಯಾವುದು ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. 2016ರಲ್ಲಿ ವಿರಾಟ್ ಕೊಹ್ಲಿ ಅವರು ಬಾರಿಸಿರುವಂತಹ 973 ರನ್ಗಳ ದಾಖಲೆ ಇಂದಿಗೂ ಕೂಡ ಹಾಗೆ ಸೇಫ್ ಆಗಿದೆ, ಅವರ ಹೆಸರಲ್ಲೇ ಇದೆ. ಯಾರೂ ಕೂಡ ಅದನ್ನು ಟಚ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ.
2016ರಲ್ಲಿ ವಿರಾಟ್ ಕೊಹ್ಲಿ ಬಾರಿಸಿದ 973 ರನ್ಗಳ ದಾಖಲೆ ಇಂದಿಗೂ ಕೂಡ ಸೇಫ್ ಆಗಿದೆ. ಇನ್ನು ಪುಣೆ ವಿರುದ್ಧ ಕ್ರಿಸ್ ಗೇಲ್ ಸಿಡಿಸಿದ ಅಜೇಯ 175 ರನ್ ವಿಶ್ವ ದಾಖಲೆ ಅದು. ಹಾಗೆ 2014ರಲ್ಲಿ ಪಂಜಾಬ್ ವಿರುದ್ಧ ಕೇವಲ 25 ಎಸೆತಗಳಲ್ಲಿ 87 ರನ್ ಚಚ್ಚಿದ್ರು ಸುರೇಶ್ ರೈನಾ, ಅದು ಕೂಡ ದಾಖಲೆ, ಅದು ಕೂಡ ಇಂದಿಗೂ ಯಾರು ಟಚ್ ಮಾಡಿಲ್ಲ. RCB ವಿರುದ್ಧ ಸನ್ ರೈಸರ್ಸ್ ಹೈದರಾಬಾದ್ ಗರಿಷ್ಠ ರನ್ ದಾಖಲೆ ಮಾಡಿತ್ತು. ಎಷ್ಟಂದ್ರೆ 3 ವಿಕೆಟ್ ನಷ್ಟಕ್ಕೆ 287 ರನ್ಗಳು, ಅದು ಕೂಡ ಯಾರು ಬೀಟ್ ಮಾಡಿಲ್ಲ. ಹರ್ಷಲ್ ಪಟೇಲ್ ಅವರ ಒಂದೇ ಓವರ್ನಲ್ಲಿ ರವೀಂದ್ರ ಜಡೇಜಾ ಸಿಡಿಸಿದ 37 ರನ್ ಸಾರ್ವಕಾಲಿಕ ದಾಖಲೆ ಇದು. ಹಾಗೆ ಕೇವಲ 13 ಎಸೆತಗಳಲ್ಲಿ 50 ಚಚ್ಚಿದ ಯಶಸ್ವಿ ಜೈಸ್ವಾಲ್ ಹಾಗೂ ಉರ್ವಿಲ್ ಪಟೇಲ್, ಇದು ಕೂಡ ಸೇಫ್ ಆಗಿದೆ, ಯಾರು ಕೂಡ ಇದನ್ನ ಬೀಟ್ ಮಾಡಿಲ್ಲ. ಹಾಗೆ ವಿರಾಟ್ ಕೊಹ್ಲಿ ABD ಜೋಡಿ ನಿರ್ಮಿಸಿರುವಂತಹ 229 ರನ್ಗಳ ಪಾರ್ಟ್ನರ್ಶಿಪ್ ನಿಜಕ್ಕೂ ಅನ್ಬ್ರೇಕಬಲ್ ಅಂತ ಹೇಳ್ಬೋದು. ಇದರ ಜೊತೆಗೆ ಇನ್ನೊಂದು ನೆಗೆಟಿವ್ ದಾಖಲೆ, KKR ವಿರುದ್ಧ RCB ಕೇವಲ 49 ರನ್ಗಳಿಗೆ ಆಲ್ ಔಟ್ ಆಯಿತು. ಇದು ಕೂಡ ಒಂದು ಕನಿಷ್ಠ ಮೊತ್ತ. ಆದರೆ ಇದನ್ನು ಕೂಡ ಮರೆಸೋ ರೀತಿ ನಮ್ಮ RCB ತಂಡ ಪ್ರದರ್ಶನವನ್ನು ನೀಡ್ತಾ ಇದೆ. ಭರ್ಜರಿಯಾಗಿ ಎಲ್ಲ ದಾಖಲೆಗಳನ್ನು ಮುರಿದು ಮುಂದಕ್ಕೆ ಸಾಗ್ತಾ ಇದೆ. ಇದೇ ರೀತಿ ಈ ಸಲನೂ ಕಪ್ ನಮ್ದೇ ಎನ್ನುವಂಥ ಘೋಷಣೆಗಳು ಕೇಳಿ ಬರ್ತಾ ಇದೆ. ಇದೇ ರೀತಿ ವಿಜಯ ಪತಾಕೆ ಮುಂದುವರಿಲಿ ಅಂತ ನಾವು ಕೂಡ ಹೇಳೋಣ.